ನನಗೆ 10 ವರ್ಷಕ್ಕೊಂದ್ಸಲ ಕಾರ್ ಬದಲಾವಣೆ ಮಾಡಬೇಕು. ಹೌದು. ಅದರಿಂದ ನಾ ಏನು ಸಾಲ ತೊಗೊಂಡಿದ್ದೀನಿ ಅದು ಕನ್ಸಂಪ್ಷನ್ ಅಂತೀವಿ ನಾವು. ಅದೇ ನೀವು ಮನೆ ಸಾಲ ತೊಗೊಂಡಿದ್ದೀರಲ್ಲ ರಿಯಲ್ ಅಸೆಟ್ ಅಂತೀವಿ. ಅದರಿಂದ ನೀವು ಯಾವುದೇ ಒಂದು ವಸ್ತುನ ತೊಗೊಂಡ್ರೆ ಅದು ರೆವೆನ್ಯೂನ ಕ್ಯಾಪಿಟಲ್ಲ ಅಂತ ನೋಡ್ತೀವಿ. ಇವಾಗ ಸಾಲ ಮಾಡಿ ಮದುವೆ ಮಾಡೋದು ತಪ್ಪು, ಸಾಲ ಮಾಡಿ ನೀವು ಮನೆ ಕಟ್ಟೋದು ಒಳ್ಳೆಯದು ಅಂತ. ಕನ್ಸಂಪ್ಷನ್ನಿಗೆ ಸಾಲ ಮಾಡಬಾರ್ದು. ಅಸೆಟ್ ಮಾಡೋಕ್ಕೆ ನೀವು ಸಾಲ ಮಾಡಿದ್ರೆ ಅಸೆಟ್ ಇರುತ್ತೆ. ನಂದಾ ಥಿಯೇಟರ್ ನೋಡಿ ಸರ್, ಇದು 85 ಪೈಸೆ ಮಾರ್ನಿಂಗ್ ಶೋ ಬರೀ 85 ಪೈಸೆ. ಓಕೆ, 85 ಪೈಸೆ ಏನು ಬರುತ್ತೆ ಸರ್ ಈಗ? ಇಲ್ವೇ ಇಲ್ಲ ಸರ್. ಸರ್, ಈ ಹಣದುಬ್ಬರದ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಕಡಿಮೆ ಹಣದುಬ್ಬರ ಅಂದ್ರೇನು, ಹೈಪರ್ ಹಣದುಬ್ಬರ ಅಂದ್ರೇನು, ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಹಣದುಬ್ಬರ ಹೇಗಿದೆ ಮತ್ತು ನಮ್ಮ ಲೈಫನ್ನು ಇದು ಹೇಗೆ ಎಫೆಕ್ಟ್ ಮಾಡುತ್ತೆ ಸರ್? ಅದು ಏನಂತೀವಿ ಗೊತ್ತಾ ಸರ್, ಇವಾಗ ಫೈನಾನ್ಸ್ನಲ್ಲಿ ಸ್ಪ್ರೆಡ್ ಅಂತೀವಿ. ಅಂದರೆ ನಾವು ಎಲ್ಲದರಲ್ಲೂ ಇಟ್ಟಿರ್ಬೇಕು. ಸ್ವಲ್ಪ ಗೋಲ್ಡ್ನಲ್ಲಿ, ಸ್ವಲ್ಪ ಸಿಲ್ವರ್ನಲ್ಲಿ, ಸ್ವಲ್ಪ ಸ್ಟಾಕ್ನಲ್ಲಿ, ಸ್ವಲ್ಪ ಮನೆ ಕಟ್ಟೋದ್ರಲ್ಲಿ, ಎಲ್ಲದರಲ್ಲೂ ನಾವು ದುಡ್ಡು ಅಳವಡಿಸಿರ್ಬೇಕು. ಬರೀ ನಾವು ಉಳಿತಾಯ ಮಾಡ್ತಾ ಹೋಗ್ತೀವಿ, ಬ್ಯಾಂಕ್ನಲ್ಲೇ ದುಡ್ಡಿಡ್ತೀವಿ, NSEನಲ್ಲೇ ದುಡ್ಡಿಡ್ತೀವಿ ಅಂತ ಹೋದರೆ ಹೈಪರ್ ಇನ್ಫ್ಲೇಷನ್ ಆದರೆ ಭಾಳ ತೊಂದರೆ ಆಗ್ಬಿಡುತ್ತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕಿ. ಮಹಾಮನಿ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಒಂದಷ್ಟು ಫಿನಾನ್ಷಿಯಲ್ ನಾಲೆಜ್, ಹಣಕಾಸಿನ ವಿಚಾರಗಳನ್ನ ನಾವು ಮಾತಾಡ್ತೀವಿ. ಇವತ್ತು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಹಣಕಾಸು ತಜ್ಞರಾಗಿರುವಂಥ, ಸುಮಾರು 24 ವರ್ಷ ಬ್ಯಾಂಕ್ನಲ್ಲಿ ಮತ್ತು 14-15 ವರ್ಷಗಳ ಕಾಲ ಇನ್ಫೋಸಿಸ್ನಲ್ಲಿ ಕೆಲಸ ಮಾಡಿರುವಂಥ, ಸುಮಾರು 50ಕ್ಕೂ ಹೆಚ್ಚು ದೇಶಗಳನ್ನ ಓಡಾಡಿರುವಂಥ ಡಾಕ್ಟರ್ JN ಜಗನ್ನಾಥ್ ಅವರು. ಬನ್ನಿ, ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ ಸರ್. ಈ ಹಣದುಬ್ಬರ ಅಂತ ಇವತ್ತಿನ ಟಾಪಿಕ್ ನಾವು ಅಂದ್ಕೊಂಡ್ರೆ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅಂತ. ಇತ್ತೀಚೆಗೆ ತಾನೇ ನೋಡಿದ್ದೀವಿ ನಾವು 2 ಏನೋ ಹಣದುಬ್ಬರ ಇದೆ ಅಂತ ನಾನು ಓದಿದೆ. ಅಂದರೆ ತುಂಬ ಕಡಿಮೆ ಇದೆ ಆ್ಯಕ್ಚುಲಿ, ಅಲ್ವಾ? ಹಣದುಬ್ಬರ ಅಂದರೆ ನಾವು ನಮ್ಮ ಕಾಮನ್ ಮ್ಯಾನ್ ಟರ್ಮಿನಾಲಜಿನಲ್ಲಿ ಏನು ಬೇಳೆ ಕಾಳು ಬೇರೆ ಬೇರೆ ವಸ್ತುಗಳ ಬೆಲೆ ಜಾಸ್ತಿ ಆಗಲ್ಲ, ಒಂದು ಹಂತಕ್ಕೆ ಕಡಿಮೆನೇ ಇರುತ್ತೆ ಅನ್ನೋದು. ಹಣದುಬ್ಬರ ಜಾಸ್ತಿ ಆದರೆ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ, ಈ ಥರದ್ದಿದೆ. ಸರ್, ಈ ಹಣದುಬ್ಬರದ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಕಡಿಮೆ ಹಣದುಬ್ಬರ ಅಂದ್ರೇನು, ಹೈಪರ್ ಹಣದುಬ್ಬರ ಅಂದ್ರೇನು, ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಹಣದುಬ್ಬರ ಹೇಗಿದೆ ಮತ್ತು ನಮ್ಮ ಲೈಫನ್ನು ಇದು ಹೇಗೆ ಎಫೆಕ್ಟ್ ಮಾಡುತ್ತೆ ಸರ್? ಸರ್, ಇವಾಗ ಹಣದುಬ್ಬರ ಅಂದರೆ ಇವಾಗ ನಮ್ಮ ದುಡ್ಡು ಅದರ ಬೆಲೆ ಕಳ್ಕೊಳ್ತಾ ಇರೋದು. ಇವಾಗ ವಸ್ತುಗಳಿರುತ್ತೆ, ಅದಕ್ಕೆ ಬೇಡಿಕೆಗಳಿರುತ್ತೆ. ಆ ಬೇಡಿಕೆಗಳು ಜಾಸ್ತಿಯಾಗಿ ವಸ್ತು ಕಮ್ಮಿ ಆದಾಗ ಅದರ ಬೆಲೆ ಜಾಸ್ತಿ ಆಗುತ್ತೆ. ಕರೆಕ್ಟ್. ಇವಾಗ ನೋಡಿ ಸರ್, ಗೋಲ್ಡು ಎಲ್ಲಿಂದ ಎಲ್ಲಿ ತನಕ ಹೊಟ್ಟೋಯ್ತು. ಸಿಲ್ವರು 2 ಲಕ್ಷ ಮುಟ್ಬಿಡ್ತು. ಯಾಕೆ? ಅದಕ್ಕೆ ಎಷ್ಟು ಬೇಡಿಕೆ ಇದೆ ಅಷ್ಟು ಸರಬರಾಜು ಇದ್ದುಬಿಟ್ರೆ ಅದು ಅದೇ ಮಟ್ಟದಲ್ಲಿ ಇರುತ್ತೆ. ಇಲ್ಲದೆ ಹೋದರೆ ಬೆಲೆ ಏರ್ತಾ 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 ಹೋಗುತ್ತೆ. ಓಕೆ. ಇವಾಗ ಗೋಲ್ಡು, ಸಿಲ್ವರು, ಸ್ಟಾಕ್ ಮಾರ್ಕೆಟು ಮೇಲ್ಗಡೆ ಹೋದರೂ ಕೆಳಗಡೆ ಬಂದರೂ ಮಧ್ಯಮ ವರ್ಗದವನಿಗೆ ಅಷ್ಟೊಂದು ತೊಂದರೆ ಆಗಲ್ಲ. ಆದರೆ ಊಟ ತಿಂಡಿ ವಸ್ತುಗಳು ಬೇಕಾಗಿರುವಂಥವು ಮೇಲೆ ಕೆಳಗೆ ಆದರೆ ಭಾಳ ತೊಂದರೆ ಆಗುತ್ತೆ. ಹೌದು. ಅದರಿಂದ ಈ ಹಣದುಬ್ಬರ ಅನ್ನೋದು ಏನು ಅಂತೇಳಿದರೆ ಇನ್ಫ್ಲೇಷನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ನಾವು ಮೊದಲ ಮಹಾಯುದ್ಧದ ಸಮಯದಲ್ಲಿ ಟೂ ಮಚ್ ಆಫ್ ಮನಿ ಚೇಸಿಂಗ್ ಟೂ ಲಿಟಲ್ ಆಫ್ ಗೂಡ್ಸ್ ಅಂತ ಶುರು ಮಾಡಿದ್ರು ಅವರು. ಜರ್ಮನಿನವರು 1924ರಲ್ಲಿ 29,500% ಇನ್ಫ್ಲೇಷನ್ ಇತ್ತು. ಇವಾಗ 2% ಅಂತ ಹೇಳಿದ್ರಲ್ಲ, 29,500% ಇನ್ಫ್ಲೇಷನ್ ಇತ್ತು ಜರ್ಮನಿನಲ್ಲಿ. ಅಂದರೆ ಅವ್ರ ದೇಶ ಏನಾಗಬೇಕು? ಇವಾಗ ಒಬ್ಬ ಮನುಷ್ಯಂಗೆ, ಇವಾಗ ನಾನು ರಿಟೈರ್ಡ್ ಆಗಿದ್ದೀನಿ, ನನಗೊಂದು 50,000 ನನಗೆ ಪೆನ್ಷನ್ ಬರುತ್ತೆ ಅಂತ ಇಟ್ಕೊಳ್ಳೋಣ, 40,000 ನಾನು ಖರ್ಚು ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. 29,500% ಅಂತ ಹೇಳಿದರೆ ಮುಂದಿನ ತಿಂಗಳು ನನ್ನ ಖರ್ಚು 1,18,000 ಆಗ್ಬಿಡುತ್ತೆ. ನನ್ನ ಆದಾಯ 50,000ನೇ, 40,000 ಇದ್ದಿದ್ದು 41, 42, 43, ಅದನ್ನು ಕ್ರೀಪಿಂಗ್ ಇನ್ಫ್ಲೇಷನ್ ಅಂತೀವಿ. ಸ್ವಲ್ಪ ಅದು ಇದ್ದೇ ಇರುತ್ತೆ. ಆದರೆ 40,000 ಇದ್ದಿದ್ದು 1,18,000ಕ್ಕೆ ಹೋಗ್ಬಿಟ್ರೆ ಏನು ಸರ್ ಮಧ್ಯಮ ವರ್ಗದವರ ಗತಿ? ಕರೆಕ್ಟ್. ಜೀವನನೇ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಅದನ್ನು ಹಣದುಬ್ಬರ ಅಂತ ನಾವು ಕರಿತೀವಿ. ಇವಾಗ ಜರ್ಮನಿನಲ್ಲೇ ಏನು ಹೇಳೋರು ಅಂತ ಹೇಳಿದರೆ, ಒಂದು ವ್ಯಾನ್ ತೊಗೊಂಡೋಗಿ, ಅಥವಾ ಆಗಿನ ಕಾಲದಲ್ಲಿ ಬುಲಕ್ ಕಾರ್ಟ್, ಅದನ್ನು ತೊಗೊಂಡೋಗಿ ಒಂದು ಗಾಡಿ ತೊಗೊಂಡೋಗಿ ದುಡ್ಡು ಒಂದು ಬ್ಯಾಗ್ನಲ್ಲಿ ಸಾಮಾನು ತರ್ತಿದ್ದ ಅಂತ ಹೇಳ್ತಾಯಿದ್ರು. ನಾವು ಬರೀ ಜರ್ಮನಿನ ಅಂತ ಕೇಳಿದ್ರೆ ಇಲ್ಲ, ಎಷ್ಟೋ ದೇಶದಲ್ಲಿ ತಾಪತ್ರೆ ಆಗಿಬಿಟ್ಟಿದೆ. ವೆನಿಜುವಾದಲ್ಲಿ ಆಗಿತ್ತು. ಕರೆಕ್ಟ್. ವೆನೆಜುಲಾನಲ್ಲಿ ರೀಸೆಂಟಾಗೂ ಆಗಿತ್ತು.
ತುಂಬ ತೊಂದರೆ ಆಯಿತು. ಅಲ್ಲಿ ಜನಕ್ಕೆ ಜೀವನ ಮಾಡೋದೇ ಕಷ್ಟ ಆಗೋಯ್ತು. ಆಮೇಲೆ ಬಹಳ ಮೊದಲು ಹಂಗೇರಿನಲ್ಲಾಗಿತ್ತು. ಹಂಗೇರಿನಲ್ಲಿ ಏನಾಯಿತು ಅಂತ ಹೇಳಿದರೆ 1945-46ರಲ್ಲಿ ಪ್ರತಿ 16 ಗಂಟೆಗೆ ಡಬಲ್ ಆಗೋಯ್ತು ಸರ್. ಇವಾಗ 40,000 ಅಂತ ಹೇಳಿದೆ ನಾನು, ಅದೇ ನಾಳೆಗೆ 80,000. ಹಾಗಾದರೆ ಎಲ್ಲಿ ಗೊತ್ತಾಗುತ್ತೆ ಸರ್, ಅದು ಅರ್ಥವೇ ಆಗಲ್ಲ. ಹಂಗೇರಿನಲ್ಲಿ ಆ ಥರ ಆಯಿತು. ನೀವೇ ಹೇಳಿದ್ರಿ. ಜೊತೆಗೆ ಯುಗೋಸ್ಲೋವೇಕಿಯಾನಲ್ಲೂ ಹಾಗೆ ಆಯಿತು. ನೀವು ಹೇಳ್ಬೋದು ಜಗನ್ನಾಥ್, ನೀವು 1945-46 ಹೇಳ್ತಿದ್ದೀರಾ, ಇವಾಗ ಏನದು ಪ್ರಸ್ತುತ ಅಂತ. ನಾನು ಜಿಂಬಾಬ್ವೆನಲ್ಲಿದ್ದೆ ಸರ್ 2007-2008. ಆವಾಗ ನೀವು ನಂಬಲ್ಲ, 7.9 ಮಿಲಿಯನ್ % ಇನ್ಫ್ಲೇಷನ್ ಆಗೋಯ್ತು ಸರ್. ಲೆಕ್ಕನೇ ಇಲ್ಲ. ಏನಾಯಿತು, 100 ನೋಟ್ ಇತ್ತಲ್ಲ, 1000 ನೋಟು, 10,000 ನೋಟು, ಲಕ್ಷದ ನೋಟು, 10 ಲಕ್ಷದ ನೋಟು, 1 ಕೋಟಿ ನೋಟು. ಅವ್ರು ಹಂಗೆ ಕರೆಯೋದೇ ಇಲ್ಲ. ಅವ್ರು ಕರೆಯೋದು 1000, ಮಿಲಿಯನ್ನು, ಬಿಲಿಯನ್ನು, ಟ್ರಿಲಿಯನ್ನು. ಆಮೇಲೆ ನಿಲ್ಲಿಸ್ಬಿಟ್ರು. ನಮ್ಮ ನೋಟೇ ಬೇಡ, ಅಮೇರಿಕನ್ ಡಾಲರನ್ನೇ ಉಪಯೋಗಿಸೋಣ ಅಂತ ಆ ಮಟ್ಟ ಕೊಟ್ಟೋಯ್ತು ಸರ್. ಅಲ್ಲಿ ಜನದ ಗತಿ ಏನು, ತುಂಬ ಅಂದರೆ ತುಂಬ ಒದ್ದಾಡ್ಬಿಟ್ರು ಮಧ್ಯಮ ವರ್ಗದವರು. ಊಟಕ್ಕಿಲ್ಲದಂಥ ಸ್ಥಿತಿಗೆ ಬಂದ್ಬಿಟ್ರು. ಆ ಥರ ಏನಾದರೂ ಆಗಿಬಿಟ್ರೆ ಭಾಳ ಕಷ್ಟ. 2024ನಲ್ಲಿ ಸರ್, ಅದೇ ಜಿಂಬಾಬ್ವೆನಲ್ಲಿ 2024 ಹೋದ ವರ್ಷ ಸುಮಾರು ಏರ್ತಾ ಹೋಗಿದ್ದು 58% ಇನ್ಫ್ಲೇಷನ್ ಆಗೋಯ್ತು. ಒಂದೊಂದು ತಿಂಗಳಿಗೆ, ಒಂದು ವರ್ಷಕ್ಕೆ 736% ಇನ್ಫ್ಲೇಷನ್ನು 2024ರಲ್ಲಿ ಸರ್. ನೀವು 2% ಭಾರತ ಅಂದ್ರಿ, 736% ಹೋದ ವರ್ಷ ಜಿಂಬಾಬ್ವೆನಲ್ಲಾಗಿದೆ. ಹಾಗಾದ್ರೆ ಏನು ಸರ್ ಗತಿ? ಅದು ಹಣದುಬ್ಬರ. ಈ ಹಣದುಬ್ಬರ ಯಾಕಾಗತ್ತೆ ಅಂತ ಕೇಳಿದರೆ ನೋಡಿ, ಬೇಡಿಕೆಗಳು ಜಾಸ್ತಿ ಆಗಿರುತ್ತೆ, ಉತ್ಪಾದನೆ ಕಮ್ಮಿ ಆಗುತ್ತೆ, ಸರ್ಕಾರದವರು ಸರಿಯಾಗಿ ನೋಡ್ಕೊಳ್ಳಲ್ಲ. ಅದ್ರ ಬದಲು ಏನು ಮಾಡ್ತಾರೆ, ಜಾಸ್ತಿ ಮುದ್ರಣ ಮಾಡ್ತಾರೆ. ಇವಾಗ ಅಮೆರಿಕನಲ್ಲಿ ತುಂಬ ಮುದ್ರಣ ಮಾಡ್ತಾ ಇದ್ದಾರೆ, ಅದರಿಂದ ತುಂಬ ತೊಂದರೆ ಆಗುತ್ತೆ. ಆಮೇಲೆ ಸರ್ಕಾರದ ಖರ್ಚು ಜಾಸ್ತಿ ಆಗಿಬಿಡುತ್ತೆ ಅಂತ ಇಟ್ಕೊಳ್ಳೋಣ ಆಮೇಲೆ ತೈಲ ಬೆಲೆ, ನಮ್ಮ ಭಾರತ ದೇಶದಲ್ಲಿ ತೈಲ ಭಾಳ ಇಂಪೋರ್ಟ್ ಮಾಡ್ಕೊಳ್ತೀವಿ, ಗೊತ್ತು ನಿಮ್ಗೆ, ಆಯಿಲ್ ಇಂಪೋರ್ಟ್ ಜಾಸ್ತಿ. ಅದರ ಬೆಲೆ ಏರು ಇಳಿತಾ ಅದು ಜಾಗತೀಕರಣ ಅಂದರೆ ಬೇರೆ ದೇಶಗಳಲ್ಲೇ ಆಗೋದು. ಇವಾಗ ಅರಬ್ನಲ್ಲಾದರೆ, ಅಮೇರಿಕನಲ್ಲಾದರೆ, ರಷ್ಯಾನಲ್ಲಾದರೆ ಅವರೆಲ್ಲ ಬಹಳ ಸ್ಟ್ರಾಂಗು ಪೆಟ್ರೋಲ್ನಲ್ಲಿ. ಅಲ್ಲಿ ಜಾಸ್ತಿ ಆದ ತಕ್ಷಣ ನಮಗೆಲ್ಲ ಹೊಡೆತ ಬಿದ್ದುಬಿಡುತ್ತೆ. ಆಮೇಲೆ ನಮ್ಮ ಭಾರತ ದೇಶದಲ್ಲಿ ಕೃಷಿ ಉತ್ಪಾದನೆ 1990ರಲ್ಲಿ ಕೃಷಿ ಉತ್ಪಾದನೆ ಕಮ್ಮಿ ಆಗೋಯ್ತು. ಆವಾಗ ನಮ್ಮಲ್ಲಿ ಇನ್ಫ್ಲೇಷನ್, ಹಣದುಬ್ಬರ ಜಾಸ್ತಿ ಆಗೋಯ್ತು. ನಾನು ನೋಡ್ದಂಗೆ ನಮ್ಮ ಭಾರತದಲ್ಲಿ ಮೊದಲಿಂದಾನೂ ಹಣದುಬ್ಬರ ಇದ್ದೇ ಇದೆ ಸರ್. ಹಣದುಬ್ಬರ ಇಲ್ಲದೆ ಇರೋದನ್ನು ನಾನು ನೋಡೇ ಇಲ್ಲ. ಆದರೆ 1974ರಲ್ಲಿ 28% ಹಣದುಬ್ಬರ ಆಗೋಯ್ತು. ಒಂದು ತಿಂಗಳು ಸೆಪ್ಟೆಂಬರ್ 74ರಲ್ಲಿ 34% ಹಣದುಬ್ಬರ ಇತ್ತು ಸರ್, ಹಣದುಬ್ಬರ. ಆಮೇಲೆ 1976ರಲ್ಲಿ ಹಣದುಬ್ಬರ ಇರಲಿ, ಡಿಫ್ಲೇಷನ್ ಅಂತೀವಿ ನಾವು, ಅಂದರೆ ಬೆಲೆ ಮೇಲ್ಗಡೆ ಹೋಗೋದ್ರ ಬದಲು ಕೆಳಗಡೆ ಬಂದ್ಬಿಡ್ತು. 7% ಕೆಳಗಡೆ ಬಂತು. ಅದು ಹೆಂಗೆ ಅಂದರೆ, ಈಗ ನೋಡಿ, ನಮ್ಮ ದೇಶದಲ್ಲಿ ಇವತ್ತು ಎಷ್ಟಿದೆ ಬೆಲೆ, ಇದೇ ದಿನ ಮುಂದಿನ ವರ್ಷ ಎಷ್ಟಿದೆ, 100 ರೂಪಾಯಿ ಇರೋದು 128 ಆಗೋಯ್ತು, 28%. ಮುಂದಿನ ವರ್ಷ ಅದು 121ಕ್ಕೆ ಬಂತು. 100ಕ್ಕಿಂತ ಖಂಡಿತ 21 ಜಾಸ್ತಿ, ಆದರೆ 28ಕ್ಕಿಂತ 21ಕ್ಕೆ ಕೆಳಗಡೆ ಇಳೀತು. ಅದಕ್ಕೆ ಮೈನಸ್ಸು ಅಂತ ಆ ವರ್ಷ ಡಿಕ್ಲೇರ್ ಮಾಡಿಬಿಟ್ರು. ಅದು ಬಹಳ ಅನ್ಯಾಯದ ವಿಚಾರ, ಏನು ಮಾಡೋಕ್ಕಾಗಲ್ಲ. ಈ GST ಮಾಡ್ದಂಗೆ, GST ಮುಂಚೆ ಜಾಸ್ತಿ ಮಾಡಿ ಆಮೇಲೆ ಕಡಿಮೆ ಮಾಡಿದ್ರು, ಹಾಗೆ ಅಲ್ವಾ? ಹೌದು, ಅದೇ ರೀತಿ ಇವಾಗ ಇನ್ಫ್ಲೇಷನ್ ಅಂದರೆ ಹೆಂಗೆ? ಇವಾಗ ಬೆಳ್ಳಿ ಜಾಸ್ತಿ ಆಗ್ತಿದೆ, ಬಂಗಾರ ಜಾಸ್ತಿ ಆಗ್ತಿದೆ, ಸ್ಟಾಕ್ ಜಾಸ್ತಿ ಆಗ್ತಿದೆ, ಏರ್ ಫ್ಲೈಟ್ ಜಾಸ್ತಿ ಆಗ್ತಿದೆ. ನೀವು ಅವೆಲ್ಲ ಅಫೆಕ್ಟೇ ಆಗಲ್ಲ ಅಂತಿರಲ್ಲ, ಹೆಂಗೆ ಅಂತ ನೀವು ಕೇಳಿದರೆ, ಇವಾಗ ಆಹಾರ 15%, ಬೇರೆ ಬೇಕಾಗಿರೋ ಅಂಥ ವಸ್ತುಗಳು 7%. ಇವಾಗ ಇನ್ಫ್ಲೇಷನ್ ಕಂಡುಹಿಡಿಯೋಕ್ಕೆ ನಮ್ಮ ಆಹಾರದಲ್ಲಿ ಜಾಸ್ತಿ ಆಯಿತು ಅಂದರೆ ಅದಕ್ಕೆ ವೆಯ್ಟು 15%. ಏನು ವೆಯ್ಟ್ ಸರ್? ಅಂದರೆ ವೆಯ್ಟ್ ಅಂದರೆ ಇವಾಗ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಇನ್ಫ್ಲೇಷನ್. ಲಾಸ್ಟ್ ಟೈಮ್ 100 ರೂಪಾಯಿ ಇತ್ತು, ಇವತ್ತು 107 ಹೆಂಗಾಯಿತು? ಗೋಲ್ಡ್ ತೊಗೊಳ್ಳಲ್ಲ, ಸಿಲ್ವರ್ ತೊಗೊಳ್ಳಲ್ಲ, ಏನು ತೊಗೊಳ್ತೀರಾ? ಫುಡ್ಡು 15%. ಓಕೆ. ಆಮೇಲೆ ಬೇರೆ ಮೂಲಭೂತವಾದ್ದು 7%, ಮ್ಯಾನುಫ್ಯಾಕ್ಚರಿಂಗ್ 63%. ಎಲ್ಲ ವಸ್ತುಗಳು ಬೇಕಲ್ಲ ಸರ್, ಪುಸ್ತಕ ಬೇಕು ಓದೋಕ್ಕೆ, ನನ್ನ ಮಗಳಿಗೆ ಪೆನ್ ಬೇಕು,
ಚೇರ್ ಬೇಕು ಅಂತ ವಸ್ತುಗಳೆಲ್ಲ ಸಣ್ಣ ಸಣ್ಣ ವಸ್ತುಗಳು, ದೊಡ್ಡ ದೊಡ್ಡದು ಪ್ಲೇನು ಕಾರು ಅಲ್ಲ, ಇಂಥವನ್ನೆಲ್ಲ 63% ನಾವು ತೊಗೊಳ್ತೀವಿ. ಈ ರೀತಿ ನಾವು ಲೆಕ್ಕ ಹಾಕ್ತಾ ಹೋದಾಗ ನಮ್ಮಲ್ಲಿ 13% ತೈಲ ಬಂದ್ಬಿಡುತ್ತೆ. ತೈಲದ ಬೆಲೆ 13% ಬರುತ್ತೆ. ಈ 100% ತೊಗೊಂಡು ಹೋದ ವರ್ಷ ಎಷ್ಟಿತ್ತು, ಈ ವರ್ಷ ಎಷ್ಟಿದೆ, ಹಂಗೆ ನೋಡ್ತಾ ಹೋಗ್ತೀವಿ. ನಿಜ ಹೇಳಬೇಕು ಅಂದರೆ ಭಾರತ ದೇಶದಲ್ಲಿ ಇವಾಗ ಚೆನ್ನಾಗಿದೆ ಸರ್ ಸ್ಥಿತಿ. ಯಾಕಂತ ಹೇಳಿದರೆ 2000ದಲ್ಲಿ ಶಾಂತಿ ಯುಗ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಇನ್ಫ್ಲೇಷನ್ ಭಾಳ ಕಂಟ್ರೋಲ್ನಲ್ಲಿತ್ತು ಎಲ್ಲ ದೇಶದಲ್ಲೂ, ಸುಮಾರು ದೇಶದಲ್ಲಿ ಕಂಟ್ರೋಲ್ನಲ್ಲಿತ್ತು. ಅದೇ ಜಿಂಬಾಬ್ವೆ ಆವಾಗಲೇ ಕೆಟ್ಟೋಯ್ತು. ಇನ್ನು ಭಾರತ ದೇಶದಲ್ಲಿ 3 ವರ್ಷದ ಹಿಂದೆ 7 ಚಿಲ್ಲರೆ ಇತ್ತು ಇನ್ಫ್ಲೇಷನ್ನು, 2 ವರ್ಷದ ಹಿಂದೆ 6 ಚಿಲ್ಲರೆ ಇತ್ತು ಇನ್ಫ್ಲೇಷನ್ನು. ಈಗ 4.85ಕ್ಕೆ 2024 ಮುಗೀತು. ಇನ್ನೂ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಪ್ರತಿ ತಿಂಗಳು. ಸೊ ಕಂಟ್ರೋಲ್ ಚೆನ್ನಾಗಿ ಮಾಡಿದ್ದಾರೆ ಭಾರತದಲ್ಲಿ ಅಂತ ಇವಾಗ ನಾವು ಹೇಳ್ಬೋದು. ಈಗ ನಾನು ಇನ್ನೊಂದಷ್ಟು ವಿಚಾರಗಳನ್ನ ಮಾತಾಡೋಕ್ಕಿಂತ ಮುಂಚೆ ನಿಮಗೆ ಇನ್ಫ್ಲೇಷನ್ ಅನ್ನೋದನ್ನು ಒಂದು ಎಕ್ಸಾಂಪಲ್ ಸಲುವಾಗಿ ನಿಮಗೆ ತೋರಿಸ್ತೀನಿ. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು ನೋಡಿ. ಇದು ಎಲ್ಲಿದು ಅಂದರೆ ಒಂದು ಬೆಂಗಳೂರಿನ ಒಂದು ಥಿಯೇಟ್ರ್ಗಳದ್ದು ಒಂದು ಟಿಕೆಟ್ ಇದೆ. ಇದು ಯಾವಾಗ ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಂಡು, ಅಂದರೆ ಯಾವುದು ಇಸ್ವಿ ಇದೆಯೋ ಅದನ್ನು ತೋರಿಸ್ತೀನಿ ನಿಮಗೆ. ಓಕೆ, ಇದು 1970ನಲ್ಲಿ ಒಂದು ಸಿನಿಮಾ. ಓಕೆ, ಲಾವಣ್ಯ ಥಿಯೇಟ್ರ್. ಓಕೆ, ಬೆಂಗಳೂರಲ್ಲಿ ಟಿಕೆಟ್ ರೇಟ್ ಎಷ್ಟು ಅಂದರೆ ₹1.65 1970ರಲ್ಲಿ ಸರ್. ಇದು 70 ಅಂದರೆ ಎಷ್ಟಾಯಿತು? 30 + 25. ಓಕೆ, 55 ವರ್ಷದ ಹಿಂದೆ. ಇವತ್ತಿಷ್ಟು ₹200 ಇದೆ. ಎಷ್ಟು ಪರ್ಸೆಂಟೇಜ್ ಆಯಿತು ನೀವು ಯೋಚನೆ ಮಾಡಿ ಸರ್. ಅದಾದಮೇಲೆ 73ರಲ್ಲಿ ಪ್ಯಾರಾಮೌಂಟ್ ಅನ್ನೋ ಥಿಯೇಟ್ರ್ನಲ್ಲಿ ಒಂದು ಸಿನಿಮಾ. ಆ ಸಿನಿಮಾದ ಟಿಕೆಟ್ ಎಷ್ಟು ಅಂದರೆ ₹1.50. ಅದರಲ್ಲಿ ನೆಟ್ಟು ₹1.07. ಎಂಟರ್ಟೈನ್ಮೆಂಟ್ ಟ್ಯಾಕ್ಸು 0.27 ಪೈಸೆ, 27 ಪೈಸೆ. ಮತ್ತು SC ಅಂತ ಒಂದಿದೆ, ಅದು ಯಾವ ಟ್ಯಾಕ್ಸ್ ಗೊತ್ತಿಲ್ಲ ನನಗೆ. ಅದು ಸರ್ಚಾರ್ಜು 0.16 ಪೈಸೆ. ಎಲ್ಲ ಸೇರಿ ₹1.05. ನಿಜವಾಗ್ಲೂ ರೆಕ್ಸ್ ಥಿಯೇಟರ್ನಲ್ಲಿ ₹2 ಇತ್ತು. ಇವತ್ತು ರೆಕ್ಸ್ ಥಿಯೇಟರ್ನಲ್ಲಿ ₹300 ₹400 ಇದೆ. ಎಸ್, ನಂದಾ ಥಿಯೇಟರ್ ನೋಡಿ ಸರ್, ಇದು 85 ಪೈಸೆ ಮಾರ್ನಿಂಗ್ ಶೋ ಬರೀ 85 ಪೈಸೆ. ಓಕೆ, ಅದರಲ್ಲಿ 62 ಪೈಸೆ ಅದು ಕೂಡ ಅಡ್ಮಿಷನ್ಗೆ. ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ಗೆ 15 ಪೈಸೆ, ಸರ್ಚಾರ್ಜ್ಗೆ 8 ಪೈಸೆ, ಮತ್ತು ಪ್ರೈಸ್ ಆಫ್ ಅಡ್ಮಿಷನ್ ಅಂತ 85 ಪೈಸೆ ಇದೆ. ರೇಟ್ ಆಫ್ ಅಡ್ಮಿಷನ್ ಬೇರೆ ಇದೆ, ಪ್ರೈಸ್ ಆಫ್ ಅಡ್ಮಿಷನ್ ಬೇರೆ ಇದೆ. ಓಕೆ, ಎಲ್ಲ ಸೇರಿಕೊಂಡು ಟೋಟಲ್ ಅದು 85 ಪೈಸೆ ಟೋಟಲು. ಓಕೆ, 62 ಪೈಸೆ ಅಡ್ಮಿಷನ್ನು, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ 15 ಪೈಸೆ ಮತ್ತು ಸರ್ಚಾರ್ಜು 8 ಪೈಸೆ, ಎಲ್ಲ ಸೇರಿ 85 ಪೈಸೆ ಒಂದು ಟಿಕೆಟ್ಗೆ. 85 ಪೈಸೆ ಏನು ಬರುತ್ತೆ ಸರ್ ಈಗ? ಇಲ್ವೇ ಇಲ್ಲ ಸರ್. 85 ಪೈಸೆ ಇವಾಗ 1 ಪೈಸಾ, 2 ಪೈಸಾ, 3 ಪೈಸಾ, 5 ಪೈಸಾ, 10 ಪೈಸಾ, 25 ಪೈಸಾ, 50 ಪೈಸಾ, ₹1 ಹಾಗಿತ್ತು. ಇವಾಗ ₹1 ಕಮ್ಮಿ ನಾನು ನೋಡೇ ಇಲ್ಲ. ನಾನು ನೋಡಿಲ್ಲ, ಇವಾಗ ಬರ್ತಾ ಇಲ್ಲ. ಆಮೇಲೆ ನೋಟುಗಳು ಅಷ್ಟೇ, ₹10, ₹20, ₹5, ಇವು ಯಾವುದು ಸಿಗ್ತಾನೆ ಇಲ್ಲ. ₹1, ₹2, ₹5 ಸಿಗ್ತಾನೆ ಇಲ್ಲ. ₹10 ಶುರುವಾಗಿದೆ ನೋಡಿ ಸರ್. ನಾನು ಸಣ್ಣವನಿರ್ತಾ 1970ರಲ್ಲಿ 10 ಪೈಸೆಗೆ ಒಂದು ಇಡ್ಲಿ ತಿಂದಿದ್ದೀನಿ ಸರ್. ಇವತ್ತು ಯಾವುದೇ ಹೋಟೆಲ್ನಲ್ಲಿ ಹೋದ್ರು ₹15 ಕಮ್ಮಿ ಇಲ್ಲ ಸರ್. 10 ಪೈಸೆಯಲ್ಲಿ ₹15. ಅದು ನೀವು ಸ್ವಲ್ಪ ಒಳ್ಳೆ ಹೋಟ್ಲಿಗೆ ಹೋದರೆ ₹45 ₹65 ಒಂದು ಪ್ಲೇಟ್ ಇಡ್ಲಿ ವಡೆಗೆ. 65-70 ಆಸ್ಪಾಸ್ನಲ್ಲಿದೆ. ಇನ್ನೂ ಚೆನ್ನಾಗಿ ಒಳ್ಳೆ ಹೋಟೆಲ್ಗಳು ಅದೇ ₹100, ₹110, ₹115 ಹಿಂಗೆ ನಿಮಗೆ. ಇನ್ನೊಂದು ಸರ್ ರೆಕ್ಸ್ ಥಿಯೇಟರ್ ಸರ್. ರೆಕ್ಸ್ ಅದರಲ್ಲೇ ಸ್ವಲ್ಪ ಬೆಟರ್ ಅಲ್ವಾ ಆ ಥಿಯೇಟರ್? ಇಂಗ್ಲಿಷ್ ಸಿನಿಮಾಗಳು ನಡೀತಾ ಇದ್ದು ಅನ್ಸುತ್ತಲ್ಲ ರೆಕ್ಸ್ ಥಿಯೇಟ್ರಲ್ಲಿ. ಅಲ್ಲಿ ನೋಡಿ ಸರ್, 1975 ಜುಲೈ 19ನಲ್ಲಿ ಮಿಡ್ಲ್ ಸ್ಟಾಲ್ ಇದು. ಓಕೆ, ಬಾಲ್ಕನಿ ಅಲ್ಲ, ₹2.25 ಇದೆ. ಓಕೆ, ಪರವಾಗಿಲ್ಲ ಸರ್. ಎಷ್ಟು ಬ್ಯೂಟಿಫುಲ್ ಇನ್ಫಾರ್ಮೇಷನ್ ಇದು ಅಂದರೆ. ಇನ್ನೊಂದು ಇದು ಯಾವುದು, ಡಿಫೆನ್ಸ್ ಸರ್ವಿಸ್ ಸಿನಿಮಾ ಅಂತೆ. ಅಂದರೆ ಮಿಲಿಟರಿ ಅವ್ರಿಗೆ ಆ ಸಿನಿಮಾ. ₹1.60. ಮೆಜೆಸ್ಟಿಕ್ ಅಲ್ಲಿ ₹1. ಮೆಜೆಸ್ಟಿಕ್ ಅಂತಾನೆ ಫೇಮಸ್ ಸರ್ ಅವಾಗ. ಹೌದೌದು, ಥಿಯೇಟರ್ಗಳು ಇವಾಗ ಇಲ್ವೇ ಇಲ್ಲ. ಅದು ಆ ಥಿಯೇಟರ್ ಇಲ್ಲ. ಆ ಜಾಗಕ್ಕೂ ಮೆಜೆಸ್ಟಿಕ್ ಅಂತ ಹೆಸರು, ಆ ಏರಿಯಾ ಎಲ್ಲ ಮೆಜೆಸ್ಟಿಕ್ ಅಂತ ಹೆಸರು. ಮೆಜೆಸ್ಟಿಕ್ ಥಿಯೇಟರ್ ಇಲ್ಲ, ಇವಾಗ ಹೊಡೆದಾಕ್ಬಿಟ್ಟಿದ್ದಾರೆ. ಆತರ ಈ ಥಿಯೇಟರ್ ಇಂದಾನೆ ಬಂದಿರೋ ಸರ್. ಹೌದು, ಥಿಯೇಟರ್ ಮೆಜೆಸ್ಟಿಕ್ ಥಿಯೇಟರ್ ಇಂದ ಆ ಜಾಗಕ್ಕೆ ಮೆಜೆಸ್ಟಿಕ್ ಅಂತ ಎಲ್ಲರೂ ಕೂಗ್ತಾ ಇದ್ವಿ. ನೀವು ಹೇಳಿದ್ರಲ್ಲ ಇದು ರೆಕ್ಸು. ನಾನು ಕಡೆ ಚಿತ್ರ ನೋಡಿದ್ದು ರೆಕ್ಸ್ನಲ್ಲಿ KGF 2 ಅಲ್ಲ, KGF 1 2 ಅಲ್ಲ 1 ಅನ್ಸುತ್ತೆ. 1 KGF 1 ನಾನು ನೋಡಿದ್ದು. KGF ತನಕ ಇತ್ತು ಅದು? ಹೌದೌದು, ಇತ್ತು ಸರ್. ಆಮೇಲೆ ಹೊಡೆದು ತಿರ್ಗಾ ಕಟ್ಟಿದ್ದಾರೆ, ಹೊಸದಾಗಿ ಕಟ್ಟಿದ್ದಾರೆ. ರೆಕ್ಸ್ ಥಿಯೇಟರ್ ಅಲ್ಲ, ರೆಕ್ಸ್ ಜಾಗ ಎಲ್ಲ MG ರೋಡ್ ಕನ್ಸ್ಟ್ರಕ್ಷನ್ ಆಗಿದೆ. MG ರೋಡ್, ಅದು ಬ್ರಿಗೇಡ್ ರೋಡ್. MG ರೋಡ್ ಇಂದ ಬ್ರಿಗೇಡ್ ರೋಡ್ಗೆ ಹೋಗ್ತೀವಲ್ಲ, ಬ್ರಿಗೇಡ್ ರೋಡ್ ನಲ್ಲಿ ರೆಕ್ಸ್ ಥಿಯೇಟರ್ ಇದೆ. ಹೌದಾ? ನಾನು ತುಂಬಾ ಹಿಂದೆ ಹೋಗಿದ್ದೀನಿ, ಮರ್ತೆ ಹೋಗಿದ್ದೀನಿ, ಎಲ್ಲಿ ಇತ್ತನ್ನೋದೇ ಮರ್ತೆ ಹೋಗಿದ್ದೀನಿ, ತುಂಬಾ ಹಿಂದೆ. ನೋಡಿ, ಇವಾಗ ಗ್ಯಾಲಕ್ಸಿ ಥಿಯೇಟರ್ ಇಲ್ಲ. ನಾವು ಪೊಸೈಡನ್ ಅಡ್ವೆಂಚರು,
ಟವರಿಂಗ್ ಇನ್ಫೆರ್ನೋ ಒಳ್ಳೊಳ್ಳೆ ಫಿಲ್ಮ್ಗಳೆಲ್ಲ ಅಲ್ಲಿ ನೋಡ್ತಾ ಇದ್ವಿ, ಅವೆಲ್ಲ ಇಲ್ಲ ಈಗ, ಉಮಾ ಬದಲಾವಣೆ ಆಗ್ಬಿಟ್ಟಿದೆ. ಎಸ್, ಉಮಾ ಥಿಯೇಟರ್ ಇದೆಯಾ ಸರ್? ಉಮಾ ಥಿಯೇಟ್ರು ಇವಾಗ ಹೊಡೆದಾಗ್ತದೆ ಹೊಸದಾಗಿ ಈ ವರ್ಷ. ಎಸ್, ಉಮಾ ಥಿಯೇಟರ್ ನೋಡಿ ₹2.05 ಇದೆ 1975 ನಲ್ಲಿ. ಸಂಗಮ್ ಅಂತ ಒಂದು ಥಿಯೇಟರ್ ಇತ್ತು, ನಾನು ಕೂಡ ನೋಡಿದ್ದೀನಿ, ಅದು ಕೂಡ ಈಗಿಲ್ಲ. ಇಲ್ಲ, ಸಂಗಮ್ ಥಿಯೇಟರ್ ಮೆಜೆಸ್ಟಿಕ್ ಎದುರುಗಡೆ ಅಂದ್ರೆ ಬಸ್ ನಿಲ್ದಾಣದ ಎದುರುಗಡೆ, ಅಲ್ಲಿ ₹2.05. ಆಮೇಲೆ ಅಲಂಕಾರ್ ಥಿಯೇಟರ್ ಇದೇ ಒಂದು ಒಳ್ಳೆ ಸೆಗ್ಮೆಂಟು ಸರ್. ಅಲಂಕಾರ್ ಥಿಯೇಟರ್ಲಿ ₹1.55. ವಿಜಯಲಕ್ಷ್ಮಿ ಅಂತ ಒಂದು ಥಿಯೇಟರ್ ಇತ್ತಾ? ಹೌದು, ಎಲ್ಲಿ ಸರ್? ವಿಜಯಲಕ್ಷ್ಮಿ ಚಿಕ್ಕಪೇಟೆನಲ್ಲಿ ಇತ್ತು. ಓಕೆ, ಚಿಕ್ಕಪೇಟೆ ಒಳಗಡೆ. ಹೌದಾ? ಅಲ್ಲಿ ಪೊಸೈಡನ್ ನಾವು ಯಾವುದು ಪಪೆಟಾನೆ ಚೈನ್ ಅವೆಲ್ಲ 2ನೇ ಸಲ ಬಂದಿದ್ದು ಅಲ್ಲೇ. ಅಲಿಯಸ್ಟರ್ ಮ್ಯಾಕ್ಲಿನ್ನ ಸುಮಾರು ಫಿಲ್ಮ್ಗಳು ಅಲ್ಲಿ ಬಂದಿತ್ತು. ಪರವಾಗಿಲ್ಲ ಸರ್, ತುಂಬಾ ಒಳ್ಳೆ ಏರಿಯಾ ಅದು, ಒಳ್ಳೆ ಥಿಯೇಟರ್ ಅದು. ಹೌದಾ? ಬಹಳ ಪ್ರಸಿದ್ಧ. ಹೌದಾ? ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಈಗ. ಆಮೇಲೆ ಮತ್ತೆ ರೆಕ್ಸ್ ಇದೆ ಇನ್ನೊಂದು ₹2. ಆಮೇಲೆ ಬ್ಲೂ ಮೂನ್ ಅಂತ ಒಂದು ಥಿಯೇಟರು ₹3.80 ಅದು. ಬ್ಲೂ ಮೂನ್, ಬ್ಲೂ ಡೈಮಂಡ್ ಅಂತ 2 ಥಿಯೇಟರ್. ಅದು ನೋಡಿ, ಎಂ ಜಿ ರೋಡ್. ಎಂ ಜಿ ರೋಡ್ ಆಗಿರೋದು ಜಾಸ್ತಿ ರೇಟು. ಲಿಡೋ ಅಂತ ಒಂದು ಥಿಯೇಟ್ರು, ಓಕೆ, ಅದರಲ್ಲಿ ₹2.80. ಸಂಗಮಲ್ಲಿ ₹2. ಕಪಾಲಿ ಇತ್ತೀಚೆಗೆ ಹೊಡೆದು ಹಾಕಿದ್ದಾರೆ ಅನ್ಸುತ್ತೆ, ಅಥವಾ ಇದೆಯಾ ಸರ್ ಈಗ? ಇಲ್ಲ, ಹೊಡೆದಾಕಿದ್ದಾರೆ. ಅದರಲ್ಲಿ ನಾವು ಸುಮಾರು ಸಿನಿಮಾಗಳು ನೋಡಿದ್ವಿ. ಅದು ₹2.50. ತ್ರಿವೇಣಿ ಥಿಯೇಟರ್ ಇದೆಯಾ ಸರ್? ತ್ರಿವೇಣಿ ಇದೆ. ಲಾಸ್ಟ್ ಉಳ್ಕೊಂಡ್ರೆ ಅದು ಒಂದೇ ತ್ರಿವೇಣಿ. ಅದೊಂದು ಸಂತೋಷು, ಸಪ್ನ ಮತ್ತು ನರ್ತಕಿ ಒಂದು ಕಾಂಪ್ಲೆಕ್ಸು ಉಳ್ಕೊಂಡಿದೆ. ಆಮೇಲೆ ತ್ರಿವೇಣಿ ಮತ್ತು ಅದ್ರ ಪಕ್ಕದಲ್ಲಿ ಒಂದಿದೆ ಸರ್, ಅನುಪಮನ ಯಾವುದೋ, 2 ಇದೆ. ಸೊ ಹಾಗೆ ಸ್ಟೇಟ್ಸ್ ಅಂತ ಇತ್ತು, ಅದು ಈಗ ಭೂಮಿಕಾ ಅಂತ ಆಗಿದೆ. ಹೌದು, ಭೂಮಿಕಾ ಅಂತ. ಸ್ಟೇಟ್ಸ್ ಥಿಯೇಟ್ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಬಂಗಾರದ ಮನುಷ್ಯ 2 ವರ್ಷ ಓಡಿತ್ತಂತೆ. ಸೊ ಅದು ನಾವು ಕೇಳಿರೋಂಥ ಕಥೆಗಳು. ಸೊ ಇದು ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀವಿ ಅಂತಂದರೆ, ₹2 ಟಿಕೆಟು ಇವತ್ತು ಮಿನಿಮಮ್ ₹200 ಆಗಿದೆ. ಸೊ 75ರಿಂದ ಅನ್ಕೊಳ್ಳಿ. ಅದನ್ನ ಹಣದುಬ್ಬರಕ್ಕೆ ನೀವು ಕರೆಕ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೀರಿ. ಎಸ್, 50 ವರ್ಷಗಳಲ್ಲಿ ₹2 200 ಆಗಿದೆ ಅಂತಂದರೆ ಈಗ ನೀವು ಯೋಚನೆ ಮಾಡಬೇಕು ಸರ್. ಆ್ಯಕ್ಚುಲಿ ಇವತ್ತಿಗೂ ಹಂಗೇರಿನಲ್ಲಿ 58% ಇದೆ ಸರ್. ಮಲಾವಿ ಅಂತ ಒಂದು ದೇಶ ಇದೆ. ನಾನು ಆಫ್ರಿಕಾನಲ್ಲಿ ಹೋದಾಗ ಮಲಾವಿಗೆ ಹೋಗಿದ್ದೆ. ಅಲ್ಲಿ ದೊಡ್ಡ ಲೇಕ್ ಇದೆ, ಅದನ್ನು ಮಲಾವಿ ಲೇಕ್ ಅಂತಾರೆ. ಆ ಮಲಾವಿನಲ್ಲಿ ಇವತ್ತು 38% ಇದೆ. ಆದರೆ ಭಾರತದಲ್ಲಿ 2-3% ಇನ್ಫ್ಲೇಷನ್ ಇದೆ. ಭಾರತ ದೇಶದಲ್ಲಿ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಇವತ್ತಿನ ಮಟ್ಟಿಗೆ ನನಗನ್ಸುತ್ತೆ. ಆದರೆ ನೀವು ಕೇಳ್ಬೋದು, ಜಗನ್ನಾಥ್ ನೀವು ಬರೀ ಜಾಸ್ತಿ ಆಗ್ತಾ ಇರೋದನ್ನೇ ಹೇಳ್ತಾ ಇದ್ದೀರಾ, ಹಣದುಬ್ಬರ ಎಲ್ಲಾದರೂ ಬೆಲೆಗಳು ಕಮ್ಮಿ ಆಗುವಂಥದ್ದು ಇದೆಯಾ ಅಂತ. ಇದೆ ಸರ್. ಜಪಾನ್ ಇದೆಯಲ್ಲ ಸರ್, ಜಪಾನು ಅಲ್ಲಿ ಜನ ಎಷ್ಟು ಶಿಸ್ತಿನವರು ಅಂದರೆ, ನಾವೊಂದು ಮೀಟಿಂಗ್ ಹೋಗಿದ್ದೆ, 11 ಗಂಟೆಗೆ ಮೀಟಿಂಗು. ಆ ರೂಮ್ ಬುಕ್ ಮಾಡಿದ್ರು. ಆ ರೂಮ್ನಲ್ಲಿ 11 ಗಂಟೆ ತನಕ ಬೇರೆ ಮೀಟಿಂಗ್ ನಡೀತಿತ್ತು. ಅವರೆಲ್ಲ ಹೊರಗಡೆ ಹೋದರು, ನಾವೆಲ್ಲ ಒಳಗಡೆ ಬಂದ್ವಿ. 11 ಗಂಟೆಗೆ ಅವ್ರದ್ದು ಮುಗಿಬೇಕು, 11 ಗಂಟೆಗೆ ನಾವು ಶುರು ಮಾಡಬೇಕು. ಅಲ್ಲಿ ಮಧ್ಯ ಗ್ಯಾಪೇ ಇಲ್ಲ ಸರ್. ನೀವೇನಾದರೂ 11 ಗಂಟೆ ಬದಲು ನಿಧಾನಕ್ಕೆ ನೀವು ಮೀಟಿಂಗ್ ಮುಗಿಸ್ತೀನಿ ಅಂದರೆ ಬೇರೆಯವರು ಬಂದು ನಿಮ್ಮ ಜಾಗದಲ್ಲಿ ಕೂತ್ಕೊಬೇಕು. 12 ಗಂಟೆಗೆ ಇನ್ನೊಂದು ಮೀಟಿಂಗ್ ಶುರು ಆಗುತ್ತೆ. ಇನ್ನೊಂದು ಮೀಟಿಂಗ್ 12 ಗಂಟೆಗೆ. ನಮ್ದು 11ರಿಂದ 12 ನಮಗೆ ಕೊಟ್ಟಿದ್ರು. ನಮಗೆ ಕೊಟ್ಟಿದ್ದ ಪಾಸು ನಾವು ಹೊರಗಡೆ ಹೋಗೋಕ್ಕೆ 12:30 ತನಕ ಮಾತ್ರ ವ್ಯಾಲಿಡು. ಅಕಸ್ಮಾತ್ ನಾವೇನಾದರೂ ಅಲ್ಲಿ ಯಾರ ಜೊತೆನೋ ಮಾತಾಡ್ತಾ ನಿಂತ್ಕೊಂಡ್ಬಿಟ್ವಿ, ನಿಧಾನ ಆಗೋಯ್ತು ಅಂದರೆ 12:30 ಆದಮೇಲೆ ತಿರ್ಗಾ ಪರ್ಮಿಷನ್ ತೊಗೊಂಡು ಆ ಕಾರ್ಡ್ ಅಪ್ಡೇಟ್ ಮಾಡಿಕೊಂಡು ಒತ್ತಿ ಆಮೇಲೆ ಹೊರಗಡೆ ಹೋಗ್ಬೇಕು ಬಿಲ್ಡಿಂಗಿಂದ. ಈ ಮಟ್ಟದಲ್ಲಿ ಶಿಸ್ತು ಸರ್ ಅವರು. ಆಮೇಲೆ ಜಪಾನ್ನವರು ಸ್ಟ್ರೈಕ್ ಮಾಡೋದು ಹೆಂಗೆ ಅಂದರೆ, ಜಾಸ್ತಿ ಪ್ರೊಡ್ಯೂಸ್ ಮಾಡಿಬಿಡ್ತಾರೆ. ನಮ್ಮಲ್ಲಿ ಹೋಗೋದೇ ಇಲ್ಲ, ನಾವು ಕಡಿಮೆ ಮಾಡ್ತೀವಿ, ಸ್ಟಾಪ್ ಮಾಡಿಬಿಡ್ತೀವಿ, ಹೋಗೋದೇ ಇಲ್ಲ ಕಂಪ್ನಿಗೆ ಅಂತ. ಅಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಮಾಡಿಬಿಡ್ತಾರೆ. ಅಲ್ಲಿ ಕಾರ್ಗಳನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡಿಸಿದ್ರೆ ನಿಲ್ಸೋಕ್ಕೆ ಜಾಗ ಇಲ್ಲದಂಥ ಸ್ಥಿತಿ. ಅಲ್ಲೊಂದು ಸರ್ಕಲ್ ಇದೆ ಸರ್, ಸೆಬುಲಾಲೋ ಏನೋ ಕೂಗ್ತಾರೆ, ಅಲ್ಲಿ 3,000 ಜನ ಕ್ರಾಸ್ ಮಾಡ್ತಾರೆ ಸರ್. ಒಂದು ಸರ್ಕಲ್ ಇದೆ, ಅಲ್ಲಿ ಎಲ್ಲಾ ಕಡೆ ಲೈಟ್ಗಳನ್ನು ಹಾಕಿದ್ದಾರೆ. ಆ ಲೈಟ್ಗಳಲ್ಲಿ ಅವರು ಓಡಾಡುವಂತ ಜಾಗ 3,000 ಶಿಬುಯಾ ಅಂತ. ಅದು ಶಿಬುಯಾ. ಅಲ್ಲಿ ಎದುರುಗಡೆ ಸ್ಟಾರ್ ಬಕ್ಸ್ ಇದೆ. ಆ ಸ್ಟಾರ್ ಬಕ್ಸ್ ನಲ್ಲಿ ಕೂತ್ಕೊಂಡು ಕಾಫಿ ಹೀರ್ತಾ ನಾವು ಆ ಸರ್ಕಲ್ ನೋಡಿದ್ವಿ. 3,000 ಜನ ಒಟ್ಟಿಗೆ ಕ್ರಾಸ್ ಮಾಡ್ತಾರೆ ಸರ್. ಆ ಲೈಟ್ ಆಫ್ ಆದ ತಕ್ಷಣ ಅಷ್ಟು ಜನಸಂಖ್ಯೆ. ನಾನು ಆ ಜನಸಂಖ್ಯೆ ಎಲ್ಲೂ ನೋಡಲಿಲ್ಲ ಸರ್. ಆದರೆ ಎಷ್ಟು ಡಿಸಿಪ್ಲಿನ್ಡ್ ಅಂದರೆ, ಅವರು ಅಂಥ ಸಣ್ಣ ದೇಶ, 12 ಕೋಟಿ ಅವರ ಜನಸಂಖ್ಯೆ, 4.1 ಟ್ರಿಲಿಯನ್ GDP ಅವ್ರದ್ದು ಹೇಗೆ ಗೊತ್ತಾ ಸರ್? ನಾವೆಲ್ಲ ಬಡ್ಡಿ ಜಾಸ್ತಿ ಕಮ್ಮಿ ಅಂತೆಲ್ಲ ಹೇಳ್ತೀವಿ. ಇವಾಗ ಭಾರತದಲ್ಲಿ ರೆಪೋ ರೇಟು 7% ಇತ್ತು, 6.5% ಇತ್ತು. ಬ್ಯಾಂಕ್ ಬಡ್ಡಿನೂ 7% ಇತ್ತು. ಇವಾಗ ನಮ್ಮಲ್ಲಿ ಹಣದುಬ್ಬರ 7% ಇದ್ದಾಗ ಬಡ್ಡಿನೂ 7% ಇದ್ದರೆ ನೀವು ಉಳಿಸೋದ್ರಿಂದ ಲಾಭನೇ ಇಲ್ಲ ಸರ್. ಇವಾಗ ನಾನು ಈ ವರ್ಷ ಒಂದು ವಸ್ತು ಕೊಂಡ್ಕೊಳ್ಳೋದ್ರ ಬದಲು
ಮುಂದಿನ ವರ್ಷ ಒಂದು ವಸ್ತುನ ಕೊಂಡ್ಕೊಂಡ್ರೆ ಈ ತಾಳ್ಮೆಯಿಂದ ಒಂದು ವರ್ಷ ಅದನ್ನ ಅನುಭವಿಸಿಲ್ವಲ್ಲ, ಬ್ಯಾಂಕ್ನಲ್ಲಿ ಇಟ್ಟಿದ್ದೀನಲ್ಲ, ಅದಕ್ಕೆ ಬಡ್ಡಿ ಅಂತ ಹೇಳ್ತಾರೆ. ಈ ಇನ್ಫ್ಲೇಷನ್ನು 7% ಇದ್ದು ನಮ್ಮ ಬಡ್ಡಿನೂ 7% ಇದ್ರೆ ನಿಜ ಬಡ್ಡಿ ಅಂತೀವಿ, ರಿಯಲ್ ಇಂಟ್ರೆಸ್ಟ್ 0 ಆಗೋಗುತ್ತೆ ಸರ್. 0 ಆಗೋಗುತ್ತೆ ಅಂದ್ರೆ ನಿಮಗೆ 0% ಬಡ್ಡಿ ಸಿಗ್ತಾ ಇದೆ ಅಂತ ಅರ್ಥ. ಹೌದು, ಕಟ್ಟೋದಲ್ಲ, ನಿಮ್ಗೆ ಸಿಗ್ಬೇಕಾಗಿರೋದು. ಹೌದು. ಅದರಿಂದಾನೇ ಅಂಥ ಸಮಯದಲ್ಲಿ ಯಾವಾಗಲೂ ನಮ್ಮಲ್ಲಿ ಇನ್ಫ್ಲೇಷನ್ ಇರೋದ್ರಿಂದ ಸಾಲ ತೆಗೆದುಕೊಂಡ್ರೆ ಅವನಿಗೆ ಲಾಭ. ಯಾಕಂತ ಹೇಳಿದರೆ ಇನ್ಫ್ಲೇಷನ್ ಆಗಿಬಿಟ್ಟು ಎಲ್ಲ ಹೊಡ್ಕೊಂಡೋಗುತ್ತೆ ನಾವು ಸೇವ್ ಮಾಡಿರೋದು. ಅದರಿಂದ ಸಾಲ ತೊಗೊಂಡು ಏನು ಮಾಡ್ತೀವಿ ಅದೇ ಲಾಭ ಆಗಿಬಿಡುತ್ತೆ, ಮನೆ ಕಟ್ಟೋದಾಗಲಿ ಏನೇ ಆಗಲಿ. ಅದರಿಂದ ಇನ್ಫ್ಲೇಷನ್ಗೂ ಇಂಟರೆಸ್ಟ್ಗೂ ಭಾಳ ಹತ್ತಿರದ ಸಂಬಂಧ ಇದೆ. ಇನ್ಫ್ಲೇಷನ್ ಜಾಸ್ತಿ ಆಯಿತಾ ಆವಾಗ ಬಡ್ಡಿನೂ ಜಾಸ್ತಿ ಇರುತ್ತೆ. 1993ರಲ್ಲಿ ಬ್ಯಾಂಕ್ನಲ್ಲಿ 13% ಇತ್ತು ಸರ್, ಇವತ್ತು 6.7% ಮ್ಯಾಕ್ಸಿಮಮ್. ಓಕೆ, ಆ ಥರ ಇನ್ಫ್ಲೇಷನ್ ಮೇಲೆ ಬಡ್ಡಿ ಅಂದ್ರೆ ನಾವು ಡೆಪಾಸಿಟ್ ಮಾಡ್ತೀವಲ್ಲ ಅದ್ರ ಮೇಲೆ ಬಡ್ಡಿ ಹೇಳ್ತಾರೆ, ಸಾಲ ತಗೊಳ್ಳೋದ್ರ ಮೇಲೆಲ್ಲ, ನಾವು ಇಟ್ಟಿರೋದ್ರ ಮೇಲೆ. ಹೌದು ಹೌದು, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸಾಲದ ಮೇಲೆ ಇರುತ್ತೆ. ಆಮೇಲೆ ಈ ಜಪಾನ್ನಲ್ಲಿ ಬಹಳ ಸಲ 0% ಇಂಟ್ರೆಸ್ಟು ಸರ್, ನಂಬ್ತೀರಾ ನೀವು? 0% ಇಂಟ್ರೆಸ್ಟು. ಇಡೀ ಪ್ರಪಂಚದಲ್ಲಿ ಇಂಟ್ರೆಸ್ಟ್ ಇದ್ರೆ ಜಪಾನ್ನಲ್ಲಿ 0% ಇಂಟ್ರೆಸ್ಟ್. ₹100 ತಗೊಂಡ್ರೆ ವಾಪಸ್ ₹100 ಕೊಡಬೇಕು, ₹100 ಕೊಡಬೇಕು. ಕಮ್ಮಿ ಕೊಟ್ಟರು ಉತ್ತಮ. ಯಾಕಂತ ಹೇಳಿದರೆ ಮುಂದಿನ ವರ್ಷ ಬೆಲೆ ಇನ್ನೂ ಕಮ್ಮಿ ಆಗಿಬಿಟ್ಟಿರುತ್ತೆ. ಈ ಮಟ್ಟದಲ್ಲಿ ಇದ್ದಾರೆ ಜಪಾನ್. ಅದೊಂದೇ ದೇಶ ನಾನು ನೋಡಿರೋದು. ಅಮೆರಿಕನಲ್ಲೂ ಒಂದೊಂದ್ಸಲ 0%ಗೂ ತಂದುಬಿಡ್ತಾರೆ, 6.5%ಗೂ ತೊಗೊಂಡೋಗ್ತಾರೆ. ಈ ಥರ ಇರುತ್ತೆ. ಜಪಾನ್ನಲ್ಲಿ ಆ ಥರ ಇಲ್ಲ. ತುಂಬ ಸಲ 0% ನೋಡಿದ್ದೀನಿ. ಇದರಿಂದ ನನಗೆ ಏನು ಅನಿಸುತ್ತೆ ಅಂದರೆ, ಹೈಪರ್ ಇನ್ಫ್ಲೇಷನ್ ಏನಾದರೂ ಆಯಿತು ಅಂದರೆ ಬಹಳ ತೊಂದರೆ. ಯಾವುದೇ ದೇಶ ಆಗಲಿ ಮುಳುಗೋಗುತ್ತೆ. ಇನ್ನೊಂದು ಏನಂತ ಹೇಳಿದರೆ ಸ್ಟ್ಯಾಗ್ ಫ್ಲಾಗೇಷನ್ ಅಂತೀವಿ, ಅದು ಮಧ್ಯದ ವೃತ್ತಿ. ಕ್ರೀಪಿಂಗ್ ಇನ್ಫ್ಲೇಷನ್ ಅಂದರೆ ಭಾರತದಲ್ಲೆಲ್ಲ ನಿಧಾನವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಇನ್ಫ್ಲೇಷನ್ ಇದ್ದರೆ ತೊಂದರೆ ಇಲ್ಲ, 2% 3% ಇದ್ದರೆ ನಮಗೇನು ತೊಂದರೆ ಇಲ್ಲ. ಆದರೆ ಜಾಸ್ತಿ ಆಯಿತು ಅಂದರೆ ಜನಜೀವನ ಕಷ್ಟ ಆಗೋಗುತ್ತೆ. ಎಸ್ ಸರ್. ಸರ್, ಈಗ ಈ ಇನ್ಫ್ಲೇಷನ್, ಹೈಪರ್ ಇನ್ಫ್ಲೇಷನ್ ಆಗಿ ಈಗ ವೆನಿಜುವೆಲದು, ಜಿಂಬಾಬ್ವೆದು ನೀವೇನು ಹೇಳಿದ್ರಿ, ಈ ಥರ ಕಥೆಗಳಾದಾಗ ಈ ಥರ ಸರ್ಕಾರ ಅದನ್ನು ನೋಡ್ಕೊಳ್ಬೇಕು, ಅದೆಲ್ಲ ನಾನು ಒಪ್ಕೊಂಡೆ. ನೀವು ಮಿಸ್ಮ್ಯಾನೇಜ್ಮೆಂಟ್ ಆಫ್ ದ ಟೋಟಲ್ ಥಿಂಗ್ಸ್ ಅದರಿಂದ ಆಗುತ್ತೆ ಅಂತೇಳಿ. ಬಟ್ ಆ ಥರ ಆದಾಗ, ಗಾಡ್ ಫಾರ್ಬಿಡ್ ಆ ಥರ ಆಯಿತು ಅಂತ ಅಂದ್ಕೊಳ್ಳಿ ನಮ್ಮ ದೇಶದಲ್ಲೂ ಕೂಡ, ಅಂದರೆ ಅದರ ಎಫೆಕ್ಟಿಂದ ಯಾರೂ ಆಗೋದೇ ಇಲ್ಲ. ಆದರೂ ಕೂಡ ಒಂದು ಹಂತದ ಪ್ರೊಟೆಕ್ಷನ್ ಏನಾದರೂ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತಾ? ಅದು ಏನಂತೀವಿ ಗೊತ್ತಾ ಸರ್, ಇವಾಗ ಫೈನಾನ್ಸ್ನಲ್ಲಿ ಸ್ಪ್ರೆಡ್ ಅಂತೀವಿ. ಅಂದರೆ ನಾವು ಎಲ್ಲದರಲ್ಲೂ ಇಟ್ಟಿರಬೇಕು. ಸ್ವಲ್ಪ ಗೋಲ್ಡ್ನಲ್ಲಿ, ಸ್ವಲ್ಪ ಸಿಲ್ವರ್ನಲ್ಲಿ, ಸ್ವಲ್ಪ ಸ್ಟಾಕ್ನಲ್ಲಿ, ಸ್ವಲ್ಪ ಮನೆ ಕಟ್ಟೋದ್ರಲ್ಲಿ, ಎಲ್ಲದರಲ್ಲೂ ನಾವು ದುಡ್ಡು ಅಳವಡಿಸಿರಬೇಕು. ಒಟ್ಟಿಗೆ ಮನೆ ತೊಗೊಳಕ್ಕಾಗಲ್ಲ, ಸಾಲ ತೊಗೊಂಡಿರ್ತೀವಿ. ಅವಾಗ ಏನಾಗುತ್ತೆ, ಸಾಲ ಬಹಳ ಕಮ್ಮಿ ಇರುತ್ತೆ. ಈ ಇನ್ಫ್ಲೇಷನ್ ಇಷ್ಟು ಮೇಲ್ಗಡೆ ಹೋಗ್ಬಿಟ್ಟಾಗ ಸಾಲ ಭಾಳ ಕಮ್ಮಿ ಇರುತ್ತೆ. ಆ ರೀತಿ ಬೇರೆ ಬೇರೆ ವಸ್ತುಗಳನ್ನು ಯಾವಾಗ ಬೇಕೋ ಆವಾಗ ತೊಗೊಬೇಕು. ಬರೀ ನಾವು ಉಳಿತಾಯ ಮಾಡ್ತಾ ಹೋಗ್ತೀವಿ, ಬ್ಯಾಂಕ್ನಲ್ಲೇ ದುಡ್ಡಿಡ್ತೀವಿ, NSEನಲ್ಲೇ ದುಡ್ಡಿಡ್ತೀವಿ ಅಂತ ಹೋದರೆ ಹೈಪರ್ ಇನ್ಫ್ಲೇಷನ್ ಆದರೆ ಭಾಳ ತೊಂದರೆ ಆಗಿಬಿಡುತ್ತೆ. ಇಲ್ಲಿ ತನಕ ಆಗಿಲ್ಲ ಭಾರತದಲ್ಲಿ, ಅದು ತೊಂದರೆ ಆಗುತ್ತೆ. ಆಗಲ್ಲ, ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನಮ್ಮ ಸರ್ಕಾರ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದ್ರ ಬಗ್ಗೆ ನನಗೆ ಬಹಳ ಸಂತೋಷ ಇದೆ. ಇನ್ಫ್ಲೇಷನ್ ಭಾಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಇವಾಗ ಒಂದು 20 ವರ್ಷದಿಂದನೂ ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅದ್ರ ಮೊದಲು ನಮ್ಮ ಭಾರತ ದೇಶದಲ್ಲಿ ತೊಂದರೆಗಳಿತ್ತು. ಇವಾಗ ಒಂದು 20 ವರ್ಷದಿಂದ ತುಂಬ ಚೆನ್ನಾಗಿದೆ. ಅದು ನನಗೆ ಸಂತೋಷ ಇದೆ ಸರ್. ಆದರೆ ಬರೀ ಉಳಿತಾಯ ಮಾಡ್ತೀನಿ ಅನ್ನೋದ್ರ ಬದಲು ಸ್ಪ್ರೆಡ್ ಮಾಡಿ ಎಲ್ಲದರಲ್ಲೂ ಇಟ್ಟಿದ್ರೆ, ಇವತ್ತು ನೋಡಿ ಯಾರ್ಯಾರು ಬೆಳ್ಳಿನಲ್ಲಿ ದುಡ್ಡು ಹಾಕಿದ್ರೋ ಅವ್ರಿಗೆ 2 ಲಕ್ಷ ಆಗಿಬಿಟ್ಟಿದೆ 1 kg. ಹೌದು. ಆ ರೀತಿ ಬೇರೆ ಬೇರೆದ್ರಲ್ಲಿ ಇಟ್ಟಿದ್ರೆ ಯಾವಾಗಲೂ ಒಳ್ಳೆಯದು. ಇನ್ಫ್ಲೇಷನ್ ಆದಾಗ ಎಲ್ಲದಕ್ಕೂ ಬೆಲೆ ಜಾಸ್ತಿ ಆಗುತ್ತಲ್ಲ, ಬೆಳ್ಳಿನೂ ಅದೇ ರೀತಿ ಮೇಲೋಗುತ್ತೆ. ಆವಾಗ ನಮಗೆ ಅದನ್ನು ಮಾರಿ ಜೀವನ ಮಾಡೋವಂಥ ಸ್ಥಿತಿ ಬರುತ್ತೆ. ಅದರಿಂದ ಬರೀ ದುಡ್ಡನ್ನು ಇಟ್ಟಿರೋದು ಸರಿಯಲ್ಲ. ಸ್ಪ್ರೆಡ್ ಮಾಡಬೇಕು. ಇನ್ವೆಸ್ಟ್ಮೆಂಟು ಸ್ಟಾಕ್ನಲ್ಲೂ ಇರಬೇಕು, ಸಿಲ್ವರ್ನಲ್ಲೂ ಇರಬೇಕು, ಗೋಲ್ಡ್ನಲ್ಲೂ ಇರಬೇಕು, ಮನೆಯಲ್ಲೂ ಇರಬೇಕು. ಸಾಲ ತೊಗೊಬೇಕು. ಕೆಲವು ಉಳಿಸಿದ್ದೀವಿ ಇನ್ನು ಸಾಲ ತೊಗೊಬಾರ್ದು. ಮನೆ ಸಾಲ ತೊಗೊಬೇಕು. ಕಾರ್ ಸಾಲ ತೊಗೊಂಡ್ರೆ ನಿಮಗೆ ಖರ್ಚು, ಅದೇ ಮನೆ ಸಾಲ ತೊಗೊಂಡ್ರೆ ಉಳಿತಾಯ. ಈ ರೀತಿ ಯೋಚನೆ ಮಾಡಬೇಕು ನಾವು. ಆ ರೀತಿ ಎಲ್ಲದರಲ್ಲೂ ಇರಬೇಕು ಅಂತ ನನ್ನ ಅನಿಸಿಕೆ. ಸರ್, ಮನೆ ಸಾಲಕ್ಕೂ ಕಾರ್ ಸಾಲಕ್ಕೂ ಏನು ಸರ್? ಈಗ ನಾನು ಮನೆ ಸಾಲ ತೊಗೊಂಡಿದ್ದೀನಿ, ಕಾರ್ ಸಾಲನೂ ತೊಗೊಂಡೆ. ನಾನು ಕಾರ್ ಸಾಲ ತೊಗೊಂಡೆ. ನನಗೆ 10 ವರ್ಷಕ್ಕೆ ಒಂದು ಸಲ ಕಾರ್ ಬದಲಾವಣೆ ಮಾಡಬೇಕು. ಹೌದು. ಅದರಿಂದ ನಾನು ಏನು ಸಾಲ ತೊಗೊಂಡಿದ್ದೀನಿ ಅದು ಕನ್ಸಂಪ್ಷನ್ ಅಂತೀವಿ ನಾವು. ಅದೇ ನೀವು ಮನೆ ಸಾಲ ತೊಗೊಂಡಿದ್ದೀರಲ್ಲ, ರಿಯಲ್ ಅಸೆಟ್ ಅಂತೀವಿ. ಅದರಿಂದ ನೀವು ಯಾವುದೇ ಒಂದು ವಸ್ತುನ ತೊಗೊಂಡ್ರೆ ಅದು ರೆವೆನ್ಯೂನ ಕ್ಯಾಪಿಟಲ್ಲ ಅಂತ ನೋಡ್ತೀವಿ.
ಅದು ಯಾವಾಗಲೂ ಇರೋವಂಥದ್ದು ಒಂದು ನಿವೇಶ ಮನೆ. ಕಾರು ನೀವು ಬದಲಾಯಿಸ್ತಾ ಇರ್ತೀರಾ, ಆಮೇಲೆ ಡಿಪ್ರಿಷಿಯೇಟ್ ಆಗುತ್ತೆ, ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗುತ್ತೆ. ಆಮೇಲೆ ರಿಫ್ರಿಜರೇಟರ್ ತೊಗೊಳ್ತೀರಾ, ಸಾಲ ಮಾಡಿ ತೊಗೊಳ್ತೀರಾ ಅಂತ ಇಟ್ಕೊಳ್ಳಿ, ಅದು ಕನ್ಸಂಪ್ಷನ್ನೇ. ಇವಾಗ ಸಾಲ ಮಾಡಿ ಮದುವೆ ಮಾಡೋದು ತಪ್ಪು, ಸಾಲ ಮಾಡಿ ನೀವು ಮನೆ ಕಟ್ಟೋದು ಒಳ್ಳೆಯದು ಅಂತ. ಆದರೆ ನಮ್ಮ ಫೈನಾನ್ಷಿಯಲ್ ಸ್ಥಿತಿ ಏನಿದೆ ಅದರ ಪ್ರಕಾರ ಇರುತ್ತೆ. ಸಾಲ ಮಾಡಲೇಬೇಕಾಗತ್ತೆ ಕೆಲವು ಸಲ, ಅದು ಬೇರೆ ವಿಚಾರ. ಆದರೆ ಕನ್ಸಂಪ್ಷನ್ನಿಗೆ ಸಾಲ ಮಾಡಬಾರ್ದು. ಅಸೆಟ್ ಮಾಡೋಕ್ಕೆ ನೀವು ಸಾಲ ಮಾಡಿದ್ರೆ ಅಸೆಟ್ ಇರುತ್ತೆ ಅಂತ ಯೋಚನೆ. ಸರ್, ಈಗ ಕೆಲವೊಂದು ಸಲ ನಮ್ಮ ಮನಸ್ಸಲ್ಲಿ ಏನು ಬರುತ್ತೆ ಅಂದರೆ, ಈಗ 1 ಲಕ್ಷದ ಒಂದು ವೆಹಿಕಲ್ ಅಂತ ಅನ್ಕೊಳ್ಳಿ, ಈ 2 ವೀಲರ್ ತೊಗೋಬೇಕಂತ ಅನ್ಕೊಂಡಿದ್ದೀನಿ, ಈ ವೆಹಿಕಲ್ ತೊಗೋಬೇಕು ಅಂತ ಅನ್ಕೊಂಡಿದ್ದೀನಿ. 1 ಲಕ್ಷ 15 ನನ್ನ ಹತ್ರ 1 ಲಕ್ಷ ಇದೆ, ಇಲ್ಲ ಅಂತಲ್ಲ. ಆದರೆ ನಾನು ಯಾಕೆ 1 ಲಕ್ಷ ನನ್ನ ಅಕೌಂಟಿಂದ ಒಂದೇ ಸಲ ಕೊಡೋದು, ಅದು ಎದಕ್ಕಾದ್ರೂ ಯೂಸ್ ಆಗ್ಬೋದೇನೋ ಅಂತ ಅಂದ್ಕೊಂಡು ನಾವೇನು ಮಾಡ್ತೀವಿ, 0% EMIಗೋ ಅಥವಾ ತುಂಬ ಕಡಿಮೆ ಇದಕ್ಕೆ ಹೋಗಿ ನಾವು EMI ಮೂಲಕ ಅದನ್ನು ಗಾಡಿ ತೊಗೋತೀವಿ. ಇದು ಒಳ್ಳೆ ಹ್ಯಾಬಿಟ್ ಅಲ್ವಾ ಸರ್? ಇದು ಒಳ್ಳೆ ಹ್ಯಾಬಿಟೇ. ಆದರೆ ಒಂದು ಮನಸ್ಸಿನಲ್ಲಿ ಚೆನ್ನಾಗಿ ತಿಳ್ಕೊಂಡಿರಬೇಕು. ಏನಂತ ಹೇಳಿದರೆ ಅದು ಕನ್ಸಂಪ್ಷನ್ನು, ನಾನು ಭಾಳ ಉಳಿಸ್ತಾ ಇಲ್ಲ EMIಯಿಂದ, ಅದು ಖರ್ಚು ಅಂತ ಇಟ್ಕೊಬೇಕು. ಅದೇ ಮನೆಗೆ ಕಟ್ತೀವಲ್ಲ, ಅದು ಖರ್ಚಲ್ಲ, ಅದರಿಂದ ಆಸ್ತಿ ಬರುತ್ತೆ ಅಂತ ಯೋಚನೆ ಮಾಡಬೇಕು. ಈ ಯೋಚನೆ ನಮಗೆ ಯಾವಾಗಲೂ ಇರಬೇಕಾಗುತ್ತೆ. ಇಲ್ದೋ ಆದರೆ ನಾವು ಊಟ ಮಾಡೋಕ್ಕೆ, ತಿಂಡಿ ತಿನ್ನೋಕ್ಕೆ, ಪ್ರತಿಯೊಂದಕ್ಕೂ ಏನು ಖರ್ಚು ಮಾಡ್ತೀವಿ ಅದಕ್ಕೂ ಮನೆ ಕಟ್ಟಕ್ಕೂ ವ್ಯತ್ಯಾಸ ಇದೆ. ಆ ರೀತಿ ಯೋಚನೆ ಮಾಡಬೇಕು. ಸೊ ಮನೆ ತೊಗೊಳ್ಳುವಾಗ, ಮನೆ ಕಟ್ಟುವಾಗ, ಸೈಟ್ ತೊಗೊಳ್ಳುವಾಗ ನೀವು ಲೋನ್ ಮಾಡ್ಕೊಳ್ಳಿ, ಆದರೆ ಕಾರ್ ತೊಗೊಳ್ಳುವಾಗ, ಬೈಕ್ ತೊಗೊಳ್ಳುವಾಗ ಲೋನ್ ಇಲ್ದೇನೆ ಮಾಡ್ಕೊಳ್ಳಿ ಅಂತ ನೀವು ಹೇಳ್ತಾರೆ. ಇಲ್ದೇನೆ ಮಾಡ್ಕೊಂಡ್ರು ಒಳ್ಳೇದೇ. ಅಕಸ್ಮಾತ್ ನೀವು ಲೋನ್ ತೊಗೊಂಡ್ರು, ನಾನು ಲೋನ್ ತೊಗೊಳ್ತಾ ಇದ್ದೀನಿ, ಉಳಿಸ್ತಿದ್ದೀನಿ ಅನ್ನೋ ಸಂತೋಷ ಪಡಬೇಡಿ. ಅದು ಖರ್ಚೆ. ನೀವು ಒಟ್ಟಿಗೆ ಕೊಡೋದ್ರ ಬದಲು ನಿಧಾನ ಕೊಡ್ತಿದ್ದೀರಾ, ಸ್ವಲ್ಪ ಜಾಸ್ತಿನೇ ಕೊಡ್ತೀರಾ ನೀವು. ನೀವು ಒಟ್ಟಿಗೆ ಕೊಟ್ಟರೆ ನಿಮಗೆ ಏನು ಒಂದು 100 ರೂಪಾಯಿ ಆಗುತ್ತೆ. ನೀವು EMI ತೊಗೊಂಡ್ರೆ ನಿಮ್ಗೆ ಅಲ್ಲಿ ಒಂದಷ್ಟು ಪ್ರೊಸೆಸಿಂಗ್ ಫೀಸು ಏನೋ ಹಾಕಿ ಅವರು 110, 115, 150 ಖಂಡಿತ ಆಗೇ ಆಗುತ್ತೆ. ಅವ್ರಿಗೂ ಲಾಭ ಬರಬೇಕು, ಅಫ್ಕೋರ್ಸ್ ಅಲ್ವಾ. ಬ್ಯಾಂಕ್ನವ್ರು ನಮ್ಮ ಪರವಾಗಿ ಅವ್ರಿಗೆ ದುಡ್ಡು ಕೊಟ್ಟಿರ್ತಾರೆ, ಬ್ಯಾಂಕ್ನವ್ರಿಗೂ ದುಡ್ಡು ಬರಬೇಕು. ಸೊ ಅದೆಲ್ಲ ಇರುತ್ತೆ ಅಲ್ವಾ ಸರ್? ಹೌದು. ಸೊ ಇದು ಇನ್ಫ್ಲೇಷನ್ ಬಗ್ಗೆ ನಾವು ಮಾತಾಡಿದ್ವಿ, ಬೇರೆ ಬೇರೆ ದೇಶಗಳಲ್ಲಿ ಹೇಗಿದೆ. ಹಾಗೆ ನೋಡಿದರೆ ಭಾರತದ ಸ್ಥಿತಿಗತಿ ಉತ್ತಮ ಮಟ್ಟದಲ್ಲೇ ಇದೆ. ಆ ಥರ ನಾವು ಕೆಟ್ಟ ಸ್ಥಿತಿಯಲ್ಲಿ ಖಂಡಿತ ಇಲ್ಲ. ಇನ್ಫ್ಲೇಷನ್ ದೃಷ್ಟಿಯಿಂದ, GDP ದೃಷ್ಟಿಯಿಂದ ನಾವು 4ನೇ ಸ್ಥಾನದಲ್ಲಿದ್ದೀವಿ. ಆದರೆ ಪರ್ ಕ್ಯಾಪಿಟಲ್ ಇನ್ಕಮ್ ನೋಡಿದರೆ ನಾವು ಇನ್ನೂ ಕೂಡ ಕಮ್ಮಿನಲ್ಲಿ, ತುಂಬ ಕಡಿಮೆ, 142ನೇ ಸ್ಥಾನದಲ್ಲಿದ್ದೀವಿ ಸರ್ ಹೇಳಿದ್ರು ಒಂದ್ಸಲ ನನಗೆ. ಸೊ ಹಾಗೆ ನಾವು ಯಾವ ದಾರಿಲಿದ್ದೀವಿ ಸರ್, ಆ ದಾರಿ ಚೆನ್ನಾಗಿದೆಯಾ ಸರ್? ಚೆನ್ನಾಗಿದೆ. ಓಕೆ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್, ನೀವು ಯಾವುದರ ಪಾರ್ಟಿ ಇರಲಿ. ಬಟ್ ನಾವು ಅಂದರೆ ಈಗ ನಾವು 3rd ಲಾರ್ಜೆಸ್ಟ್ ಎಕಾನಮಿ ಆಗಬೇಕು ಅಥವಾ ನಾವು 1st ಲಾರ್ಜೆಸ್ಟ್ ಎಕಾನಮಿ ಆಗಬೇಕು ಅನ್ನೋದು ನಮ್ದು ಏನು ಅನ್ಕೊಂಡಿದೀವಿ, ಅದು ಧ್ಯೇಯ ಇದೆ, ಅದು ಒಳ್ಳೇದು. ಧ್ಯೇಯ ಇದೆ, ಅದು ಒಳ್ಳೇದು. ನಾವು 4ನೇ ಸ್ಥಾನಕ್ಕೆ ಬಂದಿದ್ದೀವಿ. ಆದರೆ ನಮ್ಮ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಬೇಡಿಕೆ ಜಾಸ್ತಿ ಇರುತ್ತೆ, ಅದರಿಂದ ಹಣದುಬ್ಬರ ಆಗೇ ಆಗುತ್ತೆ. ಸರ್, ಈಗ ನಾವು ಸುಮ್ಮನೆ ಇನ್ನೊಂದು ಲಾಸ್ಟ್ ಪ್ರಶ್ನೆ ಕೇಳಿ ಇದನ್ನು ಮುಗಿಸ್ತೀನಿ. ಈಗ ನಾವು ಅಮೆರಿಕದ್ದು ಜೊತೆ ಕಂಪೇರ್ ಮಾಡೋಕ್ಕಾಗಲ್ಲ, ನಾವು ಜಪಾನ್ ಜೊತೆ ಕಂಪೇರ್ ಮಾಡೋಕ್ಕಾಗಲ್ಲ, ನಾವು ಜರ್ಮನ್ ಜೊತೆ ಕಂಪೇರ್ ಮಾಡೋಕ್ಕಾಗಲ್ಲ. ನಾವು ಕಂಪೇರ್ ಮಾಡ್ಕೊಳ್ಬೇಕಾಗಿರೋದು ಚೈನಾ ಜೊತೆಗೆ. ಯಾಕಂದರೆ ಜನಸಂಖ್ಯೆ ದೃಷ್ಟಿಯಿಂದ ಈಗ ಜನಸಂಖ್ಯೆ ನೋಡಿದರೆ ನಾವು ಚೈನಾನೂ ಬೀಟ್ ಮಾಡಿದ್ದೀವಿ ಜನಸಂಖ್ಯೆನಲ್ಲಿ. ಆದರೆ ನಮ್ಮ ಒಂದು 4ನೇ ಸ್ಥಾನದಲ್ಲಿ ಇದೀವಿ. ಎಷ್ಟು ಸರ್ ನಮ್ಮದು? 4th ಪೊಸಿಷನ್. ಎಷ್ಟು? 4.2 ಟ್ರಿಲಿಯನ್ GDP 4.2 ಟ್ರಿಲಿಯನ್. ಆದರೆ ಚೈನಾದ ಎಷ್ಟಿದೆ? 19 ಟ್ರಿಲಿಯನ್ ಇದೆ. ಹೌದು, ಕರೆಕ್ಟಾ ಸರ್? ಹೌದು ಸರ್. ಏನು ಅವ್ರೇನು ಮಾಡಿದ್ರು, ನಾವೇನು ಮಾಡಲಿಲ್ಲ ಹಾಗಾದರೆ? ಅಥವಾ ನಾವೇನು ಮಾಡಬೇಕು? ಸೊ ಅದರಿಂದ ಏನು ವ್ಯತ್ಯಾಸ ಆಗುತ್ತೆ ಅಂತಂದರೆ, ಈಗ GDP 4ನೇ ಸ್ಥಾನದಲ್ಲಿದೆ, 3ನೇ ಸ್ಥಾನಕ್ಕೂ ಹೋಗ್ಬೋದು. ಬಟ್ ನನ್ನ ಲೈಫಿಗೆ ಏನಾಯಿತು ಅಂದರೆ ಏನೂ ಆಗಿಲ್ಲ ಆ್ಯಕ್ಚುಲಿ. ಯಾಕೆಂದರೆ ನನ್ನ ಲೈಫಿನ ಪರ್ ಕ್ಯಾಪಿಟಲ್ ಇನ್ಕಮ್ ಏನಿದೆ ಅದು ಕಡಿಮೆನೇ ಇದೆ. ಅದೇ ನೀವು ಚೈನಾಗೆ ಹೋದರೆ ಪರ್ ಕ್ಯಾಪಿಟಲ್ ಇನ್ಕಮ್ ಏನಿದೆ ಸರ್? ಜಾಸ್ತಿ ಇದೆ. ಅಲ್ಲಿ 1000 ಬಿಲಿಯನ್ ಅಂದರೆ 1,000 ಬಿಲಿಯನ್, 1 ಟ್ರಿಲಿಯನ್ ಟ್ರೇಡ್ ಸರ್ಪ್ಲಸ್ ಇದೆ. ನಮ್ಮಲ್ಲಿ 100 ಬಿಲಿಯನ್ ಟ್ರೇಡ್ ಡಿಫಿಸಿಟ್ ಇದೆ. ನಮ್ಮ ರಫ್ತು ಆಮದು ತೊಗೊಂಡ್ರೆ ಆಮದು ಜಾಸ್ತಿ. ಅದೇ ಚೈನಾನವ್ರಿಗೆ ರಫ್ತು ಜಾಸ್ತಿ, ಅದರಿಂದ ಅವರು ಮೇಲೆ ಹೋಗ್ತಾರೆ. GDPನೂ ಜಾಸ್ತಿ ಇದೆ, ಅವರ ರಿಸರ್ವ್ಸು ಜಾಸ್ತಿ ಇದೆ. ನಮ್ಮದು ರಿಸರ್ವ್ ಸುಮಾರು 700 ಇದ್ದರೆ ಅವ್ರದ್ದು 2000 ಮೇಲೆ ಹೊಟ್ಟೋಗಿದೆ. ಆ ರೀತಿ ಎಲ್ಲದರಲ್ಲೂ ಅವರು ನಮ್ಗಿಂತ ಉತ್ತಮ ಸ್ಥಿತಿನಲ್ಲಿ ಇದ್ದಾರೆ ಇವಾಗ. ಆದರೆ ಅದು ಕಮ್ಯುನಿಸ್ಟ್ ಕಂಟ್ರಿ, ಸಂಪೂರ್ಣವಾಗಿ ಅವ್ರು ಏನು ಹೇಳ್ತಾರೆ ಅದು ಗೊತ್ತಾಗಲ್ಲ, ನಂಬಕ್ಕಾಗಲ್ಲ. ಬಟ್ ಇರಲಿ, ಬಟ್ ಆದರೂ ಕೂಡ ಸೊ ಈ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿರೋದ್ರಿಂದ ನಾವು ಈಗ ರಿಯಲೈಸ್ ಆಗಿದೆ, ನಾವು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಬೇಕು, ಆತ್ಮನಿರ್ಭರ ಆಗಬೇಕು. ಅದೆಲ್ಲ ನಾವು ಇತ್ತೀಚೆಗೆ ಶುರು ಮಾಡಿದ್ವಿ, ಒಳ್ಳೆ ಕಾರ್ಯಗಳು. ಎಸ್. ಸೊ ಹೀಗೆ ಒಂದಷ್ಟು ವಿಚಾರಗಳನ್ನ ನಾವು ಹಣದುಬ್ಬರದ ಕುರಿತಾಗಿ ಮತ್ತು ಅದರ ಸುತ್ತಮುತ್ತಲ ವಿಚಾರಗಳ ಕುರಿತಾಗಿ ಮಾತಾಡಿದ್ವಿ. ಈ ಎಲ್ಲ ವಿಚಾರಗಳನ್ನ ಹೇಳಿದಂಥ ನಮ್ಮ ಜಗನ್ನಾಥ್ ಅವರಿಗೆ, ಡಾಕ್ಟರ್ JN ಜಗನ್ನಾಥ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಸೊ ಸ್ನೇಹಿತರೆ, ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವ ವಿಚಾರ ಚರ್ಚೆ ಮಾಡಬೇಕು ನಿಮ್ಮ ಪ್ರಕಾರ ಫಿನಾನ್ಸ್ ಬಂದಾಗ, ಡಾಕ್ಟರ್ ಜಗನ್ನಾಥ್ ಅವ್ರಿಗೆ ನಾನು ಏನು ಪ್ರಶ್ನೆ ಕೇಳಬೇಕು ಅಂತ ಏನಾದರೂ ನಿಮ್ಮ ಮನಸ್ಸಲ್ಲಿದ್ದರೆ
ಅಥವಾ ಯಾವುದೋ ವಿಚಾರ ತಿಳಿಸ್ಬೇಕು ಅಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ. ನೋಡ್ತಾರೆ ಗೌರಿ ಶೆಟ್ಟಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.